ನಮ್ಮ ಹೆಸರು ರಾಜಶೇಖರ ಗೌಡ್ರ ಪಾಟೀಲ್ ಅಂತೇಳಿ. ನಾನು ಆಕ್ಚುಲಿ ಇರೋದು ಬಿಜೆಪಿಯಲ್ಲಿ ಇದ್ದೀನಿ. ನಾವು ದೇವದುರ್ಗ ದೇವೇಗೌಡರ ಅಪ್ಪಟ ಅಭಿಮಾನಿಗಳು. ಯಾಕಂದ್ರೆ ನಮ್ಗ 70 ಎಕರೆ ಹೊಲ ಇದ್ರೆ 70 ಕೂಳಿರ್ಲಾರ್ದಂಗೆ ಇತ್ತು ಬರ ನಮ್ಮ ಮನೆ ಬರ. ಈ ನೀರಾವರಿ ಬಂದ್ಮೇಲೆ ಇವೆಲ್ಲ ಡ್ರೆಸ್ ಈ ಬ್ರ್ಯಾಂಡೆಡ್ ಬಂದಿರೋದೇ ದೇವೇಗೌಡರ್ಲಿಂದ. ಎದಕ್ಕಂದ್ರೆ ಅವತ್ತು ಅವ್ರು ಏನು ಮಾಡಿದ್ರು ಅಂದರೆ ಪ್ರಥಮ ಪ್ರೈಮ್ ಮಿನಿಸ್ಟರ್ ಆಗೋಣ, ಫಸ್ಟು ಪಾರ್ಲಿಮೆಂಟ್ನಾಗ ಪ್ರಮಾಣ ವಚನ ತಗೋಣ, 10,000 ಕೋಟಿ ರೂಪಾಯಿ ಈ ನಮ್ಮ ಕೃಷ್ಣ ಬಲದಂಡೆಗೆ ಫಸ್ಟ್ ಫೈಲ್ ಸೈನ್ ಮಾಡಿದ್ದವರು. ಸೈನ್ ಮಾಡಿ ಅದು ಎಷ್ಟೋ ವರ್ಷ ಕಾಮಗಾರಿಗಳಾಗೋದ್ರನ್ನ ಏನು ಮಾಡ್ಯಾರ ಅಂದ್ರೆ ಅವರು ತುಂಡು ಗುತ್ತಿಗೆ ಅಂತ ಮಾಡಿದರು. ಸರ್ವೆ ಮಾಡಿ 90 ಕಿಲೋಮೀಟ್ರಲ್ಲಿ ಕೆಲಸ ಚಾಲುವಾಯಿತು, ಫಸ್ಟ್ 1 ಕಿಲೋಮೀಟ್ರಲ್ಲಿ ಕೆಲಸ ಚಾಲುವಾಯಿತು. ಈ ಥರ ತುಂಡು ಗುತ್ತಿಗೆ ಮಾಡಿ ಇದನ್ನ ಆದಷ್ಟು ಬೇಗ 10,000 ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ಏನಾದಲ್ಲ ನೀರಾವರಿ ಕೊಟ್ಟಾರ. ಮತ್ತು ಇನ್ನೂ ಒಂದು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಂದರೆ, ಅವತ್ತು ಕೆನಲ್ ಆಗತ್ತನ್ನಕ್ಕೆ ಈ ಆಂಧ್ರದವರೆಲ್ಲ ಬಂದು 5,000 ರೂಪಾಯಿ ಎಕರೆ ಇದ್ದು ಹೊಲನ 50,000 ಕೊಡ್ತೀವಿ, ಲಕ್ಷ ಕೊಡ್ತೀವಿ ಕೊಡ್ರಿ ಅಂದರೆ ಅವರು ಸಬ್ ರಿಜಿಸ್ಟ್ರನ್ನ ಬಂದ್ ಮಾಡಿದರು. ಅಂದರೆ ಯಾರು 10 ವರ್ಷನ ಸಬ್ ರಿಜಿಸ್ಟ್ರನ್ನ ಬಂದ್ ಮಾಡಿ ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರು ಬಿಟ್ಟರೆ ಬೇರೆಯವರಿಗೆ ಹೊಲ ರಿಜಿಸ್ಟ್ರಿ ಆಗಿಲ್ಲ. ಹಿಂಗಾಗಿ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಉಳಿದಿದೆ ಹೊರತು, ಇಲ್ಲಾಂದ್ರೆ ಅವತ್ತು ಸಬ್ ರಿಜಿಸ್ಟ್ರಿ ಚಾಲು ಇತ್ತಂದ್ರೆ 5,000 ಎಕರೆ ಇದ್ದು 50,000 ಲಕ್ಷಕ್ಕೆ ಎಲ್ಲ ರೈತರು ಮಾರ್ಕೊಂಡು ಯಾರಿಗೋ ಇದು ಬೆನಿಫಿಟ್ ಆಗ್ತಿತ್ತು. ಅಂದರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ, ಬರೀ ನಾನು ನೀರಾವರಿ ಕೊಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಸಬ್ ರಿಜಿಸ್ಟ್ರಿ ಬಂದ್ ಮಾಡಿದರೆ ರೈತರು ಹೊಲ ಮಾರಲ್ಲ, ಅವರಿಗೆ ಉಳಿತದ ಅಂತೇಳಿ. ನಾವೆಲ್ಲ ಇವತ್ತು ನನಗೆ 40 ಎಕರೆ 50 ಎಕರೆ ಹೊಲ ಐತೆ ಅಂತಂದರೆ ಅದಕ್ಕೆ ದೇವೇಗೌಡರ ಕಾರಣ. ನಾವು ಗಂಜಿನಲ್ಲಿ 10,000 ರೂಪಾಯಿ ಸಾಲ ತಂದು ಬಿತ್ತಿ ಒಂದು 50 ಇಲ್ಲ ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು. ಇವತ್ತು ಏನೈತಲ್ಲ ಎಕರೆಗೆ 3-4 ಲಕ್ಷ ರೂಪಾಯಿ ಮಾಲ್ ಬೆಳಿತೀವಿ ನಾವು ಮೆಣಸಿನ್ಕಾಯಿ ಆರಾಮ್ಸೆ. ಈ ವರ್ಷ ಏನಂದ್ರೆ 2-3 ವರ್ಷ ಆಯಿತು ಈ ಮೆಣಸಿನ್ಕಾಯಿಗೆ ರೇಟ್ ಇಲ್ಲ. ಇಲ್ಲಾಂದ್ರೆ ಎಲ್ಲರೂ ಕುಬೇರರೇ. ಅವಾಗೆಲ್ಲ ಗುಡಿಸ್ಲಿಗಳಿದ್ವು ಇಲ್ಲೆಲ್ಲ. ಇವತ್ತೆಲ್ಲ ಒಬ್ಬರು ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದ್ದಾರೆ. ಅದಕ್ಕೆ ನಾವಾದ್ರೂ ಯಾವ ಪಾರ್ಟಿಯಲ್ಲಿ ಇದ್ರೂ